ಇಂದು ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಳ್ಳಲು ಹಿಂದೆ ವಾಗ್ದಾನವಿತ್ತಂತೆ ನಮ್ಮ ಅರ್ಧ ರಾಜ್ಯವನ್ನು ನಮಗೆ ಕೊಡಲಿ. ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರವವನ್ನು ಮರೆಯಲು ಆ ಪಾಂಡವನನ್ನು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದ ಕಪಳದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಆ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ಅವರು ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ನೀವು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಳಗೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಈ ವಿಚಾರದಲ್ಲಿ ನೀವು ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸಕರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯಗಳನ್ನು ನೀವೆಲ್ಲರೂ ಕೇಳಿದರಾದರೆ ಅದರಂತೆ ನಡೆಯುವಂತೆ ನಾನು ನಂಬಿರುತ್ತೇನೆ. ಶಾಂತಿ ಸಂಧಾನ ಸುಸಮಯವನ್ನು ನಾವು ವ್ಯಕ್ತಗೊಳಿಸಬೇಕ. ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ಸುಯೋಧನ,
ಸುಯೋಧನ. ವತ್ಸ ಸುಯೋಧನ. ಗುರುದೇವ, ನಿನ್ನ ಗುರುವಾದ ನಾನು ಹೀಗೆ ಹೇಳುವೆನೆಂದು ಭಾವಿಸಬೇಡ. ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಮಾತಿನಲ್ಲಿ ಸ್ವಲ್ಪವೂ ಅನುಮಾನ ಪಡದೆ ಆ ಪಾಂಡವರೊಂದಿಗೆ ಸಂಧಿಗೆ ಸಂಬಂಧಿಸುವುದು ಶ್ರೇಯಸ್ಕರು. ನೋಡಿಸಿದವರ ಎಂದು ರಾಜ ಮನಸ್ಸಾತು ಮಧುರವಾಗಿ ಸಂದಿರುವ ಬೇಡ. ಓ ಮಧುಂದರಾದ ಪಾಂಡವರನ್ನು ಸಮರದಲ್ಲಿ ಒಂದು ತುಂಡಾಗಿ ಕತ್ತರಿಸಬಾರದು. ಈ ಮಧೋನ್ಮತ್ತನಾದ ಸೈನ್ಯವನ ಹೃದಯದ ಕಿಚ್ಚು ನಗದಗನೆ ಹತ್ತಿ ಉರಿಯುತ್ತಿದೆ ಕರಾವೇಶ್ವರ. ಭಲೇ ಸಿಂಧುರಾಜ, ಸರಿಯಾಗಿ ಹೇಳಿದ್ದೆ. ದುರ್ಯೋಧನ ಯಾರು? ವಿದುರ ಮಹಾಶಯ. ನೀತಿ ವಚನ ಹೇಳುವುದರಲ್ಲಿ ನೀನು ಒಬ್ಬನು. ಇಲ್ಲ, ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವು. ನಿನ್ನ
ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡುವುದು ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು ಕುಮಾರ. ನೀನೀಗ ಯೌವನ ಮದದಿಂದ ಗರ್ಭಿತನ. ಆದರೂ ಹೇಳಿದೆ, ಪಿತಾಮಹ ಭೀಷ್ಮನು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲ್ಲ. ನೀನೀಗ ಯೌವನ ಮದದಿಂದ ಗರ್ಭಿತನಾಗಿ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವುದು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಕ್ಕೂ ಬೇಡ ಕುಮಾರ. ಈ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸಿ ನಿನಗಿಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ ಸುಯೋಧನ. ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಕೇಳಲಲ್ಲಿ ಕೃಷ್ಣನಿಗಾಗಲಿ ಪೂಜ್ಯ ಪಿತಾಮಹರಿಗಾಗಲಿ ನನ್ನೊಬ್ಬಲ್ಲಿಯೇ ದೋಷವು ಎದ್ದು ಕಾಣುತ್ತಿರುವುದಲ್ಲವೇ? ಸಾಕು, ಸುಮ್ಮನೆ ಕುಳಿತುಕೊಂಡು. ಕೃಷ್ಣ ಸುಯೋಧನ, ಕುಂತಿ ಪುತ್ರ ಪಕ್ಷಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಇನ್ನು ಕೃಷ್ಣ ಸುಯೋಧನ, ದೂತನಾಗಿ ಬಂದು ನೀನು ನಿನ್ನ ದೂತ ಲಕ್ಷಣವನ್ನು ಬಲು ಶ್ಲಾಘನೀಯವಾಗಿ ನಿರ್ವಹಿಸಿದೆ. ಆದರೆ ನಿನ್ನ ಮರಣ ಮಾತುಗಳಿಗೆ ಒಳಪಡುವ ಬುದ್ಧಿ ಮಾತ್ರ ಈ ದುರ್ಯೋಧನಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ಇದು ಶುದ್ಧ ಕ್ಷತ್ರಿಯ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ, ಕೊಳಕು ನೀರಲ್ಲ. ಎಚ್ಚರಿಕೆ ಇರಲಿ. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಸಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬೀರುವ ಮಾತುಗಳಿಂದ ಶಮನವಾಗುವುದಿಲ್ಲವಣ್ಣ, ಶಮನವಾಗುವುದಿಲ್ಲ. ಸರಿಯಾಗಿ ಹೇಳಿದೆ ಕೃಷ್ಣ. ಈಗ ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುಸ್ಸಾಹವಾದ ದುರಾಶೆ, ದುಸ್ಸಾಹವಾದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ಮಾಡು. ಸಾಕು ನಿನ್ನ ಒಕ್ಕುಟ ನೋಡೋದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರ, ದುಸ್ಸಹವಾಸದ, ದುರಾಶಯದ ದುರಾಗ್ರಹವೇ. ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಆಗೆಲ್ಲ ಕೇಳಿ ಕೃಷ್ಣ, ಈ ದುರ್ಯೋಧನನನ್ನು ಹೊಟ್ಟೆ ಬಾಕ ಭೀಮ ವಧಿಸಲೇಬೇಕೆಂದನಲ್ಲವೇ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಸಾರ್ವಭೌಮ ತಕ ತೈ ಎಂದು ನಾಟ್ಯವಾಡುವ ಅವನಿಂದ ನಪುಂಸಕ ಭಾಷ ಓದಿಸಲೇಬೇಕೆಂದನಲ್ಲವೇ? ಅದು ಅದು ದುರಹಂಕಾರ. ನಿನ್ನಂತಹ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲವೇ ಹೇಳಿ ಬಾಂಧವರು. ಅದು ಅದು ಕೃಷ್ಣ ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ವರದ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಹೇಳಿ ಬಾಂಧವರು. ಅದು ಅದು ದುರಾಶ್ರಯ. ನಾವೇ ಸಮರ್ಥರು, ಜಯಶೀಲಿಗಳು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ
ಚಲಿಸದು ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಬಹಳ ಸೂಕ್ತ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿತು. ಕೃಷ್ಣ ಹುಟ್ಟು ಬರುವ ಆಕ್ರೋಶವನ್ನು ಎತ್ತಿ ನಿಲ್ಲಬಲ್ಲೆ. ಎದುರಿಗೆ ನಿಂತ ಎದುರಾಳಿಗಳ ಹೊಕ್ಕಡಗಿಸಬಲ್ಲೆ. ಆದರೆ ಇಂತಹ ಅಪೌರುಷ ಮಾತುಗಳನ್ನು ಮಾತ್ರ ಸಹಿಸಲ್ಲ. ಕೃಷ್ಣ ದಿಕ್ಕೆಟ್ಟ ದಿಕ್ಕಾಪಾಲಾಗಿರುವ ಕಲಕಿ ಆ ಪಾಂಡವರ ಗುಂಡಿಗೆಯ ರಕ್ತವನ್ನು ಈ ನಮ್ಮ ನಲಿಯಿಂದ ಚೆಲ್ಲಿ ಪಾಂಡವರ ನಾಂಗದಲ್ಲಿ ಜಯವನ್ನು ಪಡೆದಿದ್ದರೆ ನಾನು ದುಶ್ಯಾಸನನೇ ಅಲ್ಲ. ಕೃಷ್ಣ ನಿನ್ನ ಪಾಂಡವರ ಪುಂಡಿತನ ಈ ನಿನ್ನ ಮರಳುತನ ಹಿಂದಿಗೆ ಕೊನೆಯಾಗಲಿ. ಕೃಷ್ಣ ಹೋಗು, ಸಮರವೇ ಸಿದ್ಧ ಸಿದ್ಧ. ಬಲೆ ಬಲೆ ಸಹೋದರ, ಸರಿಯಾಗಿ ಹೇಳಿದೆ. ಪಾಂಡವರಿಗೆ ತಿಳಿಸು, ಸಮರವೇ ಸಿದ್ಧ ಸಿದ್ಧ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ಕೂಡ ರಚಿಸುವುದಿಲ್ಲ. ರಾಜೇಂದ್ರ, ಮಿತ್ರ ಕರ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸಹಜವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ವಾಸುದೇವ, ನೀನು ಅವರಂತೆಯೇ ಮಾತನಾಡುವೆಯ. ಕೇವಲ ಆ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸುವೆಯ. ಇದು ನಿನ್ನ ಧರ್ಮವೇನಯ್ಯ? ವಾಸುದೇವ,
ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬಂದಿರುವೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗೆ ಧರ್ಮವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಾವು ಖಂಡಿತವಾಗಿ ಒಪ್ಪುವುದೇ ಇಲ್ಲ. ಭಲೆ ಭಲೆ ಕರ್ಣ, ಈ ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ನಿಯ ಕಂಠವು ಬಿಗಿರಂತಾಗಿದೆ. ಹೌದು ಹೌದು. ಮೇರೆ ಮೀರಿತು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳು ಸುಯೋಧನ. ಭಾರತ ಭೂಮಿ
ದುರ್ಯೋಧನ, ಕಡೆಗೂ ನನ್ನ ಮಾತನ್ನು ನಿರಾಕರಿಸಿದೆಯಲ್ಲ ಗುರುಕುಲದ ಕಳಂಕ ಸ್ವರೂಪ. ಈ ನಿನ್ನ ಗುರು ಹಿರಿಯರು ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಿಸಲಿಚ್ಛಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತು ಮತ್ತೇನೂ ಅವರಿಗೆ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನ ನಾಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂಗರಲ್ಲಿ ಪ್ರಜಾಪಾಲನ ಎಂಬ ಪವಿತ್ರ ಯಜ್ಞದಲ್ಲಿ ನೀನು ದೀಕ್ಷಿತನಾದ. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಆದರ್ಶ ನರಪತಿ ಎಂದು ಅಪ್ರತಿಮ ವೀರನೆಂದು ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ಸಂಧಿಗೆ ಸಮ್ಮತಿಸಿ. ದಾನವಿ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಭಕ್ತರ ಸಲುವಾಗಿ ಕೃಷ್ಣ ನಿಮ್ಮ ಸಲುವಾಗಿ ಮುಂದೊಲಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡ. ಭಿಕ್ಷಾ ಪ್ರದಾನ ಮಾಡುತ್ತೋ ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಗ? ಪಾಂಡವರು ಚೂಜಾಡಿ ರಾಜ್ಯಾಧಿಕೋಶಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಇನ್ನು ಆ ಪಾಂಡವರು ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪ್ರ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಎದುರಾಗ, ನನ್ನಿಂದಾಗದು. ಯೋಧನ ಭಯ ತೋರುವೆ ಜನಾರ್ದನ. ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನ. ಯೋಧನ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ
ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಆಭಾಷಣ ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುವಿದ ನೀನು ಈ ಕುಟಿಲ ಕೆಡುವಿಯ ಸಲಹೆಯಲ್ಲಿ ಯುಧಿಷ್ಠಿರನನ್ನು ಕಪಟದಿವಸ ಕೇಳಿದ್ದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಖ್ಯ ಅಪರಾಧವು ಅನಂತ ಕಾಲವನ್ನು ಹೃದಯದ ಧೂಮಕೇತುವಿನಂತೆ ನಿನ್ನ ನೀಚ ಬುದ್ಧಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿ ಧರ್ಮಶೀಲರು ಸತ್ಯವಂತರು ಆದ ಆ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣ, ವಿದುರಾದಿ ಗುರುಜನರ ಮಾತನ್ನು ನಿರಾಕರಿಸಿ ನೀನು ಸದಾ ಅನ್ಯಾಯಾಚರಣೆಯಲ್ಲೇ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಒಂದು ವೇಳೆ ಆ ಪಾಂಡವರಿಗೆ ನೀನು ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಎಲ್ಲವನ್ನೂ ಅವರೇ ಅಪಹರಿಸಲು ಇದೇನು ಗೋಪಿಕಂದನೆಯರ ಮನೆ ಗುಂತೆ ಅಲ್ಲವೋ? ಗುರುವೀರರಿಂದ ಸಂರಕ್ಷಿತವಾದ ಈ ಕುರು ಸಾಮ್ರಾಜ್ಯ ನೀನು ಮಾತಿನವಲ್ಲನಾದೆ, ನಾನು ಚಾಲಂಕವಲ್ಲ. ಇದನ್ನು ಚೆನ್ನಾಗಿ ತಿಳಿದರು ನೀನು. ಹೋಗಲಿ ಸುಯೋಧನ. ಇಂದ್ರಪ್ರಸ್ಥ, ವಾನಪ್ರಸ್ಥ, ಋತುಪ್ರಸ್ಥ, ವಾರಣಾವತ, ವಸಂತ, ಜಯಂತ ಈ 5 ಗ್ರಾಮಗಳನ್ನಾದರೂ ಕೂಡ ಅಷ್ಟರಲ್ಲೇ ತೃಪ್ತಿ ಹೊಂದುವರು ಆ ಪಾಂಡವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ ಆ ದುರ್ಗ ಪಾಂಡವರು. ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿದೆ. ಸುಯೋಧನ, ನಮ್ಮ ಭೀಮಸೇನನು ಮಹಾ ಒರಟ. ಅವನಿಗಾಗಿ ಒಂದು ಊರನ್ನಾದರೂ ಕೂಡ ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾ ಒರಟ. ಅವನಿಗಾಗಿ ಒಂದು ಇಂದ್ರಪ್ರಸ್ಥವನ್ನಾದರೂ ಕೂಡ ಎಲ್ಲಿ ಏನಂದೆ ಕೃಷ್ಣ? ಆ ಹೊಟ್ಟೆನಾಕ ಭೀಮನು ಮಹಾವರತನು. ಅವನ ವಾಸಕ್ಕೆ ಒಂದು ಊರು, ಅದರಲ್ಲೂ ಇಂದ್ರಪ್ರಸ್ಥ. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟನು ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಹಟ್ಟು ಹಿಡಿದು ಕಾಡಿಗಟ್ಟಿಯೇ ತೀರಿದ ಈ ಕೆಚ್ಚರೆ ಕಟ್ಟಾಳು ಕುರುವಂಶ ಕುರು ತಿಲಕ ಈ ಚಕ್ರೇಶ್ವರನನ್ನು ನೋಡಿ ಕೆಳಕ್ಕೆ ಕೇಗಿ ಹಾಕಿ ನಕ್ಕಳಲ್ಲೋ. ಓ ಪಾಂಚಾಲಿ, ಅಂದೇ ಕೊಟ್ಟನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯಲಾದ ಭೂತನಾಥೇಶ್ವರನೇ ಕೆಳಕಿ ಕಡಲಕ್ಕೆ ಕಾಲಿಟ್ಟನು ನಿಂತನು ಸರಿಯೇ. ಕಳಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮರವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಕುರುಚಕ್ರೇಶ್ವರನಾದ ನಾನು
ತಿರಸ್ಕರಿಸಿಯೇ ಬಿಟ್ಟೆಯಲ್ಲ. ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದಂತಹ ವಿಷಯವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಕ್ಷತ್ರಿಯ ವಂಶ ಕಳಂಕ ಸ್ವರೂಪವೇ. ಗೌರವೇಶ್ವರ, ಕರ್ಪಿತ ವಾಕ್ಯಗಳನ್ನು ನೀನೆಷ್ಟು ಹೊತ್ತು ಸಹಿಸುವೆ? ಅಣ್ಣ, ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನದಿಂದನೇನು ತದೇಕ ಚಿತ್ತರಾಗಿ ಕೇಳುತ್ತಾ ಕುಳಿತಿರುವುದು ನೋಡಿದೆ ಅಣ್ಣ. ನೋಡಿದೆ. ಸಮಯವು ದೊರೆತರೆ ಚಿಂತನೆಗೂ ಎದುರುತ್ತಕ್ಕವರಲ್ಲ ಅಣ್ಣ. ಹೌದು ಸಹೋದರ, ನಾವಿನೊಂದು ಕ್ಷಣವೂ ನಿಲ್ಲಲಾರದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯೋಗೋಣ, ನಡೆಯಿರಿ. ತೆಗಿಬೇಕಲ್ವಾ? ವಿದುರ, ಕುಮಾರನಲ್ಲಿ ಕುಮಾರನನ್ನು ಕರೆಯಿಸು. ನನ್ನಲ್ಲಿಗೆ ಕರೆಸಿದವರು ಕುಮಾರ, ಮಾತೆಯ ಮಾತನು ಆಲಿಸುವೀರ. ಮಾತೆಯ
ನಿಲ್ಲಲಿಲ್ಲ. ನಾನು ನಿನ್ನ ತಾಯಿ ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲಹೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷಕುಮಾರ. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಹೊಂದುವನಿ ಕಮ್ಮನಿ ಬಿದ್ದರು. ನನ್ನ ದೇಹದ ರಕ್ತವೇ ನಷ್ಟವಾದೆಂತೆಂದು ಭಾವಿಸಿದ್ದೆನು. ಯುದ್ಧದ ಚಿಂತನೆ ಬಿಟ್ಟು ಆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ ಕಂದ, ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಏನಕ್ಕಿರಬಹುದು. ಮಾತೃ ಪ್ರೇಮವೂ ಬತ್ತಬಹುದು, ಆದರೆ ನಕ್ಷತ್ರಗಳ ಇಳಿಕೆ ಇರಬಹುದು. ಮಾತೃ ಪ್ರೇಮವು ಕೌಸ್ತುಭ ರತ್ನಾಭವನ, ಸಮುದ್ರ ಮಂದಿರದಿಂದ ಪುಟ್ಟಿದ ಅಮೃತ ಹಬೋದ. ಬಾಲಕನಂತೆ ಆ ಅಮೃತವನ್ನು ಭೂಮಿಯ ಮೇಲೆ ಚೆಲ್ಲಬೇಡ. ಪಾನಮತನಾದ ಪಾರ್ಶ್ವನಂತೆ ಅಮೃತವನ್ನು ಭೂಮಿಯಲ್ಲಿ ಒಡೆಯಬೇಡ. ಚತುರ್ದಶಾಭವನಂಗದಲ್ಲಿ ಹುಡುಕಿದರೆ ತಾಯಿಯಂತೆ ಬಂಧವು ಹಿತೇಶವು ಮತ್ತಾರು ದೊರಕುವುದಿಲ್ಲ ನಿನಗೆ. ನನ್ನ ಮಾತನ್ನು ಕೇಳಿ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯ ನೀಡಿ ಸಮಾನ ಚಿತ್ತದಿಂದ ಅವರೊಂದಿಗೆ ದರಿಯನ್ನಾಳು ಕುಮಾರ. ಅಮ್ಮ ಪುನಃ ಅದೇ ಮಾತು. ನನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನೇ ತ್ಯಜಿಸಲೇ ಎಲ್ಲ ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಕೂಡ ಈ ದುರ್ಯೋಧನನೆಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ನನ್ನೊಡನೆ ಯುದ್ಧ ಮಾಡಿ ಪಡೆಯಲಿ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ಅಯ್ಯೋ ಕುಮಾರ, ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯಾಚಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವಾಸಿಕರ ವೀರ ಘೋಷದಲ್ಲಿ. ಇದನ್ನು ನೀನು ಚೆನ್ನಾಗಿ ತಿಳಿದರು. ಇನ್ನು ನನಗೆ ಸಮಯವಿಲ್ಲ, ಮಾಡುವೆನು ನಾನು. ಕುಮಾರ ಕುಮಾರ, ಸಮಯವೇ ಇಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವರಿಗೆ ಧರ್ಮಾಚರಣೆಗೆ ಸಮಯವಿದೆ. ಹಸಿದ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ಸುಯೋಧನ ನಿನಗೆ ಸಮಯ ಇಲ್ಲವು. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನ ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯ ನಿರ್ಗತಿಗಳಾಗಿ ಅಳುತ್ತಾ ಈ ವಿಷಮಯವಾದ ದೃಶ್ಯವನ್ನು ನೋಡಬೇಕಾಗಿರುವುದು. ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರೋಧ. ಏನು ದುರ್ಯೋಧನ ದರ್ಪ ಇಷ್ಟನ್ನು ಮಿತಿ ಮೀರಿದೆ. ವಾಸುದೇವ, ಆತ್ಮೀಯರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸ್ವಯಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಈ ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಬೇಕು. ರಾಜನಿಗೆ ನೀನು ಅರಿತಿರುವೆ, ಈ ನನ್ನೀ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಭಾವ ಪ್ರಳಯಗಳು ಪ್ರಾರಂಭವಾಗಿವೆ. ಆಕಾಶದ ಗ್ರಹ ತಾರಕಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ವಾಸುದೇವ, ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಲ್ಲಿ ಮಣ್ಣಿಳಿದು ಮರಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯನಿಗೆ ಹೆದರುವುದೇ? ವಾಸುದೇವ, Thank you.
ಜಗತ್ರಕ್ಷಕನಿಗೆ ಪರಾಪಕ್ಷದ ಪರಾಜಯ ನಾನು ಬಯಕ್ಕಾಗಿ ಇಡುತ್ತಿಲ್ಲ ಪ್ರಭು. ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಹವೇಳನವನ್ನು ನಾನು ಹೇಗೆ ಸಹಿಸಲು? ನೀನು ಭಕ್ತರ ಪರಾಧದಲ್ಲಿ ಈ ಭಕ್ತರ ಪ್ರಾರ್ಥನೆ ಮನಸ್ಸು ನಿನ್ನ ಚರಣಗಳಿಗೆ ಬಿಡುತ್ತಿರುವೆ ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಳಿ ಪಲಾಯನ ಮಾಡಲು ನಾನು ಯಾವ ಆಶೋತ್ತರಗಳನ್ನಿಟ್ಟುಕೊಂಡು ಇಲ್ಲಿಗೆ ಬಂದೆನೋ ಅವರು ದೀಪವನ್ನು ಮುಟ್ಟಿದ ಪತಂಗಗಳು, ಬಿರುಗಾಳಿಗೆ ಸಿಕ್ಕ ತಲೆಗಳಿಗೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿದೆ. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧು ಎಂದು ನಾನು ಆಲಿಂಗಿಸಲು ಇಲ್ಲಿಗೆ ಬಂದೆನು ವಾಸುದೇವ. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಅಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಾಡಿ ಈ ರಾಜಸಭೆಯ ಅಶಾಂತವಾದ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕಪೋತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲು ದುರ್ಮರಣಕ್ಕೀಡಾದವು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿ, ಆದರೂ ಚಿಂತೆ ಇಲ್ಲ ರಾಜವಹಿಸಿ. ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ಬಂಧಿಸಿರಿ, ಬಂಧಿಸಿರಿ ಕೃಷ್ಣನನ್ನು. ನನ್ನನ್ನು ಬಂಧಿಸುವರ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಂಗಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ ದುರ್ಯೋಧನ? ಇದು ನಿನ್ನಿಂದಾಗದು.
ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ದುಶ್ಯಾಸನ, ಗಟ್ಟಿರಿ ಕೃಷ್ಣನನ್ನು. ಗಡ್ಡ ಹಿಡಿದಿಯಲ್ಲೋ ಶಕುನಿಯ ಗಡ್ಡ. ಎಲ್ಲೆಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಅಣ್ಣ ಕತ್ತಿಯನ್ನು ಒಳಗಿಟ್ಟು ಸುತ್ತಲೂ ಜಲಪಿಸು. ಈಗ ಬಂದಿಸಿರಿ ನನ್ನನ್ನು. ಬಂದೆ ವಾಸುದೇವ. ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ಏನು, ನಾನು ನಿನ್ನ ಪ್ರಿಯ ಬಂಧುವೆ? ಹೌದು ಕರ್ಣ. ಪ್ರಥಮ ಪಾಂಡವನೇ? ಹೌದು ಕರ್ಣ. ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ವಾಸುದೇವ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಆ ನಿನ್ನ ಪಾಂಡವರನ್ನು ಕಾಪಾಡುವುದಕ್ಕೋಸ್ಕರವಾಗಿ ನನ್ನನ್ನು ಹೀಗೆ ವಂಚಿಸುತ್ತಿರುವೆಯಾ ಜನಾರ್ದನ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇ ಇಲ್ಲವಲ್ಲ ವಾಸುದೇವ? ಏಕಿಲ್ಲ ಕರ್ಣ, ಹೇಳುವೆನು ಕೇಳು.
ವಾಸುದೇವ. ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿ ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನು, ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯವನ್ನು ಮೊದಲನೇ ಮಂತ್ರವಾದ ಆ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ವಾಸುದೇವ, ಕನ್ನಿಕೆ ಆಗಿದ್ದ ನಿಮ್ಮ ತಾಯಿ ಕುಂತಿದೇವಿ ಈ ಲೋಕದ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಬೆಸ್ತರ ಕೈಗೆ ಸಿಕ್ಕಿ ನೀನು ಅವರ ಪೋಷಣೆಯಲ್ಲಿಯೇ ಬೆಳೆದು ಈಗ ಆ ದುರ್ಯೋಧನನ ಆಸ್ಥಾನದಲ್ಲಿ ನೀನು ಮಾಂಡಲಿಕನಾಗಿರ್ಬೇಕಲ್ಲ. ಇಲ್ಲಿಯೂ ಈಗಲೂ ಕರ್ಣ, ವಾಸುದೇವ, ಈಗಲೂ ನನ್ನೊಡನೆ ಬಾ. ಆ ಪಾಂಡವರೊಡನೆ, ಆ ಕೌರವರು ಪಾಂಡವರೊಡನೆ ನಿನ್ನ ಪಾದ, ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದಲ್ಲಿ ಕೆಡವರು ನನ್ನೊಡನೆ ಬಾ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯೂ ನನ್ನ ಜನ್ಮದಾತಳೆ. ವಾಸುದೇವ, ಜನಾರ್ದನ, ಕೃಷ್ಣ, ನೀನು ಹೇಳುತ್ತಿರುವುದು ನಿಜವಾಗಿಯೂ ಸತ್ಯವೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯನ ದೇವರ ಸಾಕ್ಷಿಯಾಗಿ ನನ್ನ ಈ ಮಾತು ಸತ್ಯ 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 ಕರ್ಣ. ಅಯ್ಯೋ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಅದೆಷ್ಟು ವಿಧವಾಗಿ ಕಾಡುತ್ತಿರುವೆ.
ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರರೆಂಬ ಪಾಶವನ್ನು ನನ್ನ ಕೊರಳಿಸುತ್ತಿದ್ದ ಪಾಂಡವರು. ಈ ಈರ್ವರಲ್ಲಿ ನಾನು ಯಾರನ್ನು ಆಶ್ರಯಿಸಲಿ, ಯಾರನ್ನು ತಿಳಿಸಲಿ? ವಾಸುದೇವ, ದಿಕ್ಕೆ ತೋಚದಂತಾಗಿದೆಯಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಈಗಲೂ ನನ್ನ ಸಂಗಡಪ ಸಕಲ ಸಾಮಂತರ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರವನ್ನು ಆಳುವೆಯಂತೆ. ನಿನಗೆ ತಿಳಿಸಬೇಕಾಗಿರುವ ಸತ್ಯ ಸಂಗತಿಯನ್ನು ನಾನು ತಿಳಿಸಿರುವೆನು ಕರ್ಣ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎನ್ನುವುದು ನಿನಗೆ ಬಿಟ್ಟ ವಿಚಾರ ಕರ್ಣ. ವಾಸುದೇವ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಲೆಂದು ಆ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಯಾವುದೇ ಕಾರಣಕ್ಕೂ ನೋಯಿಸಬೇಡ, ತಿಳಿಯಿದೆ? ಆಗಲಿ ಪರಮಾತ್ಮ. ನಾನು ಬಂದು ಬಹಳ ಬೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ನಿನ್ನಿಚ್ಛೆ ವಾಸುದೇವ. ನಿನಗೆ ಮಂಗಳವಾಗಲಿ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯೂ ನನ್ನ ಜನ್ಮದಾತಳೆ. ಅವರೊಡನೆ ಕೂಡಿ ಬಾಳುವ ಯೋಗವು ಈ ಪಾಪಿ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದೆ. ಈಗ ನನ್ನ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಸಹೋದರರನ್ನು ನನ್ನ ಇದೇ ಕೈಗಳಿಂದ ಕೊಲ್ಲಬೇಕಾಗುವುದೇ ವಾಸುದೇವ?
ರಾಜಸಭೆಯಲ್ಲಿ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತು ಆಡಿದ ಮಾತುಗಳನ್ನೇ ಬಳಸಿಕೊಂಡು ಯುದ್ಧ ಕಾತುರನಾಗಿರುವ ಕರ್ಣನ ಹೃದಯವನ್ನೇ ಚಂಚಲಗೊಳಿಸು. ಅದು ಅದು ಕರ್ಣನೇ ಬರುತ್ತಿರುವನು. ಶಕುನಿ, ಕರ್ಣ, ಆ ದುರ್ಯೋಧನನು ರಾಜಸಭೆಯಲ್ಲಿ ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನರಿತ ಕುರುಕುಲದರಸರು ನಿರ್ಭಯದಿಂದ ಈ ರೀತಿ ಮಾತನಾಡಿರುವುದರಲ್ಲಿ ಆಶ್ಚರ್ಯವೇನು? ಅಲ್ಲದೆ ಗುರುಜನರ ಮೇಲಿನ ಭಕ್ತಿ, ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಅವರು ಕುವಾಚ್ಯ ಶಬ್ದಗಳನ್ನಾಡಲು ಹಿಂಜರಿಯುವುದಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಸಹ ಕೇಳದಂತೆ ಸುಮ್ಮನಿದ್ದ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿದೆ. ರಾಜಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗಾಸಿದ ಹೆಬ್ಬುಲಿಯಂತೆ ಹಾರ್ಬಟಿಸಿ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರನ್ನು ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕು ಎಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಪಿತಾಮಹನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಅವನು ಈ ರೀತಿ ಹೇಳಿರಲಾರ ಕರ್ಣ. ಆದರವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಕನಸು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಗೆಲ್ಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೆ. ಆ ವಿಷಯವನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿರುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಏನೋ ಎಂಬುದು ಆ ದುರ್ಯೋಧನನ ಸಂದೇಹ. ಸಂದೇಹ ಸಂದೇಹ ಕುರುಕುಲದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೇನು ಮಾಡುವುದು? ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯ ಕೊಡಕೂಡದೆಂದು ನಿರ್ಧಾರವಾಯಿತು. ಅವರು ಏನು ಹೇಳಿದರು ಶಕುನಿ? ಇದಕ್ಕೆ ಕಾರಣನು ಆ ಭೀಷ್ಮ. ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ. ಅವರು ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳನ್ನು ಯತ್ನವಿಲ್ಲ ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ನಿಷ್ಠೆ ಎಲ್ಲಿ ಹುಲಿ ಎಂದು ಪರಿಪರಿಯಾಗಿ ನಿಲ್ಲಿಸಿದರು. ಅಯ್ಯೋ ನನ್ನ ಭಾಗದ ದುರ್ವಿಧಿ! ಸೂತ ಕುಲದಲ್ಲಿ ಜನಿಸಿದವರು ರಾಜಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿಯ ಸಮಸ್ತ ಸದ್ಗುಣಗಳನ್ನು ಉನ್ನತ ಕುಲದವರಿಗೆ ಮೀಸಲಾಗಿಟ್ಟಿರುವನೇ ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಬಾಲ್ಯದಲ್ಲಿ ಸ್ನೇಹಿತರು ನನ್ನ ಜೊತೆ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಮನೋವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಕರ್ಮಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ
ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಮನೋವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಕರ್ಮಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕವಾದ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ಅರಿತೆನು. ನನ್ನ ಮಾನಾಪಮಾನಗಳು ಗುಣವನ್ನವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ಅರಿತೆನು. ಆತ್ಮಶಕ್ತಿಯಿಂದ, ವಿಶೇಷ ಪ್ರಯತ್ನದಿಂದ, ಆ ದೈವ ಬಲದಿಂದ ನನಗೆ ರಾಜಾಶ್ರಯದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಟ ಮಾಂಡಲೀಕ. ಈಗಲೂ ಈ ಜಾತಿಯ ದುಷ್ಟಭೂತವು ನನ್ನನ್ನು ಬಿಡುತ್ತಿಲ್ಲವಲ್ಲ ಶಕುನಿ. ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ. ನಿಸ್ತಾರವಿಲ್ಲ. ತೀರನಾಗು ಕರ್ಣ, ತೀರನಾಗು. ದುರ್ಯೋಧನನ ಅವ್ಯಾಚ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಅದು ಹೇಗೆ ಶಕುನಿ? ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಆ ಕುರುಕುಲದರಸರು ಈ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ರಣಾಂಗಣದಲ್ಲಿ ಯುದ್ಧವನ್ನು ಮಾಡುತ್ತಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತಲೂ ನಿನಗೆ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಸಹ ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ಹೊಂದಿರುವನು. ದುರ್ಯೋಧನನಲ್ಲಿ ಇಂತಹ ಮನ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರವಾಗಿ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಆ ವಸ್ತ್ರಗಳನ್ನು ಧರಿಸುವುದಿಲ್ಲ. ಇದೇ ನನ್ನ ಶಪಥ. ನಿನಗಾಗಿ ನಾನು ಎಲ್ಲೆಲ್ಲೋ ಹುಡುಕಾಡಿದೆ. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ಬಂದು ನೋಡುವೆನು. ಶಪಥವೇನೆಂದು ಆನಂತರ ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸಮಾಚಾರವಿರುವುದು. ನಿಲ್ಲು ಕರ್ಣ. ಕ್ಷಮಿಸು ಮಿತ್ರ, ಕ್ಷಮಿಸು. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ನಮ್ಮಂತಹ ಸೂತಕುಲದವರಿಗೆ ಸಂತೋಷದ ಸುದ್ದಿಯೇ ಅದು ಹೇಗೆ ಬರಬೇಕು? ಕರ್ಣ, ಕರ್ಣ, ಕರ್ಣ! ಇದೇನು ಶಕುನಿ? ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನೇ ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದೆನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಇದೇನು? ಕರ್ಣನಿಗೆ ಸೇನಾಧಿಪತಿ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರನಲ್ಲವೇ ಮಾವ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡೋದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಈ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತಿ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥ ಆಗುವುದೆಂಬುದನ್ನು ಬಲ್ಲೆಯ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಇವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲೂ ಸಹ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ತಾನೇ ನಿಷ್ಕಾರಣವಾಗಿ ಶಪಥ ಮಾಡಿ ಹೋದನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿಯವನದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಆದುದರಿಂದ
ನಿಧಾನವಾಗಿ ಯೋಚಿಸು ಕುರು ರಾಜ, ಯೋಚಿಸು. ನಿಜ ಶಕರು, ನಿಜ. ಹಾಗಾದರೆ ಏನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಅಗತ್ಯವಿಲ್ಲ. ಈಗಲೇ ಹೋಗಿ ಆ ಕುರುಪಿತಾಮಹನನ್ನು ಕಾಣು. ಹಾಗೆ ಆಗಲಿ ಬಾವ, ನೀನು ನನ್ನ ಸಂಗಡ ಬಾ, ಹೋಗೋಣ. ನಡೆ. ಮೂರ್ಖ ದುರ್ಯೋಧನ, ದುರ್ಯೋಧನ, ಈ ಭೂಮಂಡಲವು ತಲೆ ಕೆಳಗಾದರೂ ಸರಿ, ಸಪ್ತ ಸಾಗರಗಳು ಬತ್ತಿ ಹೋದರು, ಆಕಾಶದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿ ಗ್ರಹಗತಿಗಳು ಇಂದು ಮುಂದಾದರೂ ಸರಿ, ಸುರನರ ಗರುಡ ಗಂಧರ್ವ ಕಿಂ ಪುರುಷಾದಿಗಳು ಎದುರು ಬಂದು ಸರಿ, ನಾನು ನಿನ್ನನ್ನು ಬಿಡುವುದಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ ದುರ್ಯೋಧನ. ಬೆನ್ನತ್ತಿದ ಬಿರುಗಾಳಿಯಂತೆ ನಿನ್ನನ್ನೇ ಹಿಂಬಾಲಿಸಿ ಬರುತ್ತೇನೆ. ನಡೆ, ನಡೆ. ಗುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ